ಇವಾಗ ನಾನು ಜೀಪಲ್ಲಿರೋಂಥ ಸೂಪರ್ ಪಾರ್ನ ತೋರಿಸ್ತೀನಿ. ಹೀಗೂ ಆಗುತ್ತಾ? ಹೀಗೂ ಉಂಟಾ? ಹೀಗೂ ಸಾಧ್ಯನಾ? ಇದ್ ನೋಡಿ ಹೆಂಗ್ ರೌಂಡ್ ಹೊಡಿತಾ ಇದೆ ಅಂತ. ಈ ಜೀಪ್ನ ಓಡ್ಸಕ್ಕೆ 2 ಕೀ ಬೇಕು. ಆಲ್ರೆಡಿ ವಿಂಡ್ಶೀಲ್ಡ್ ಕ್ರ್ಯಾಕ್ ಆಗಿದೆ. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್, ಇಲ್ದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ರವಿಚಂದ್ರನ್ ತರ ಬಂದಲ್ಲೋ. ನಾವು ಯೂಟ್ಯೂಬ್ ಇಂದ ಸ್ಟಾರ್ಟ್ ಮಾಡಿದ್ದು, ಇವಾಗ ಗರಾಜ್ ಮಾಡ್ಕೊಂಡು ಟ್ಯೂನ್ ಮಾಡ್ಕೊಂಡು ಕಾರು ಮಾಡಿಫಿಕೇಶನ್ ಮಾಡಿಸ್ಕೊಂಡು ಕಸ್ಟಮೈಸೇಷನ್ ಮಾಡ್ಕೊಂಡು ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲೋ 420. ನಾನೇನ್ ಬೇಕು ಅಂತ ಮಾಡದ್ನ? ಏನೋ ಆಗೋಯ್ತಪ್ಪ. ಈಸಿಯಾಗಿ ತಿರ್ಗಿಸ್ಬಿಡ್ಬೋದು. ಇವೆಲ್ಲ ತಮ್ಮನೇಲಿ ನೋಡ್ಬಿಟ್ಟು ಜೀಪ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿರ್ತೀರಾ. ಇವತ್ತು ಜೀಪ್ ಜೊತೆಗೆ ಇನ್ನೊಂದಷ್ಟು ಕ್ರೇಜಿ ಆಗಿರುವಂತ ಕಾರ್ಗಳನ್ನ ತೋರಿಸ್ತೀನಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ 3 ಸಿಲಿಂಡರ್ ಡೀಸೆಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಇದು. ನಿಮ್ಗೆ ಇವತ್ತು ಟ್ಯೂನ್ ಆಗಿರುವಂತ ಪೋಲೋ ಹೆಂಗ್ ಫೀಲ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಜೀಪ್ ನ ಓಡ್ಸಕ್ಕೆ 2 ಕೀ ಬೇಕು. ಒಂದು ನಾರ್ಮಲ್ ಕೀ, ಒಂದು ಆಲನ್ ಕೀ. ಏನಕ್ಕೆ ಅಂದ್ರೆ ಇದರಲ್ಲಿ ರೇರ್ ವೀಲ್ ಸ್ಟೇರಿಂಗ್ ಇದೆ. ಆ ನಾಬ್ ನ ತರದ್ನ ಮರ್ತು ಬಿಟ್ಟಿದೀವಿ. ಸೊ ಆಲನ್ ಕೀ ಎಲ್ಲ ಕೆಲಸ ಮಾಡ್ಬೇಕು. ಇವತ್ತು ನಾನು ಮೋಟೋ ವ್ಲಾಗಿಂಗ್ ಸೆಟಪ್ ನ ಹಾಕೊಂಡು ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಕ್ಯಾಮ್ರಾ ಹಾಕಿ ವೈರ್ಲೆಸ್ ಮೈಕ್ ಹಾಕಿದ್ರೆ ಒಂದು ಈ ವೈಬ್ರೇಷನ್ ಗೆ ಮೈಕ್ ಉದ್ರೋಗುತ್ತೆ, ಇನ್ನೊಂದು ವಿಂಡ್ ನಾಯ್ಸ್ ಗೆ ಏನು ಕೇಳೋದೇ ಇಲ್ಲ. ಇದು ನಮ್ದು ಸ್ಪೇರ್ ರೂಮು. ಇದರಲ್ಲಿ ಸುಮಾರು ಐಟಮ್ಗಳಿದೆ. ಬಟ್ ಇಲ್ಲಿ ನೋಡಿ, INRC ಇಯರ್ ಬುಕ್ 2023 ಅಂತ. ನಮ್ಮ ದೇಶದಲ್ಲಿ ಮೋಟರ್ ಸ್ಪೋರ್ಟ್ಸ್ಗೆ ಅಷ್ಟು ಆಡಿಯನ್ಸ್ ಇಲ್ಲದೆ ಇರಬಹುದು, ಆದ್ರೆ ಮೋಟರ್ ಸ್ಪೋರ್ಟ್ಸ್ ಅಂತೂ ನಿಂತಿಲ್ಲ ಗುರು. ಇವತ್ತಿಗೂ ಸುಮಾರು ಜನ ಅವ್ರ ಕಾರ್ಗಳನ್ನ ಫಾಸ್ಟ್ ಮಾಡೋದಕ್ಕೆ, ಮೋಟರ್ ಸ್ಪೋರ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಐಡಿಯಾನೂ ಇರೋದಿಲ್ಲ. ಯೂಶಲಿ ಈ ತರ ಜೀಪ್ಗಳೆಲ್ಲ ಏನಿದೆ, ಲೆಫ್ಟ್ ಹೋಗೋಣ. ಯೂಶಲಿ ಈ ತರ ಜೀಪ್ಗಳನ್ನೆಲ್ಲ ಮಡಿಕೇರಿನಲ್ಲಿ ನೋಡಿರ್ತೀರಾ. ಈ ಗಾಡಿನೂ ಮಡಿಕೇರಿದಾನೆ ಗುರು. ಇದಕ್ಕೆ ಮತ್ತೆ ಇನ್ನೊಂದು ಸ್ಟೇಜ್ 2 ಮಾಡಿದೀವಿ. ಪ್ರತಿಯೊಂದು ಕಾರ್ನು ಬಿಲ್ಡ್ ಮಾಡಕ್ಕೆ ಒಂದು ಪರ್ಪಸ್ ಅನ್ನೋದಿರ್ಬೇಕು. ಇದ್ರದ್ದು ಸೋಲ್ ಪರ್ಪಸ್ ಏನು ಅಂದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ವಾಪಸ್ ಮನೆಗ್ ಬರೋದು. ಮನೆಗ್ ಬರೋದ್ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಗ್ಯಾರಂಟಿ ಬಂದೇ ಬರ್ತೀವಿ. ಬೈಕ್ಗಳನ್ನ ಮಾಡಿಫೈ ಮಾಡೋದು ಒಂದ್ ಕಡೆ ಆದ್ರೆ ಕಾರ್ಗಳನ್ನ ಮಾಡಿಫೈ ಮಾಡೋದು ಬೇರೆನೆ ಆಟ. ಸುಮಾರು ಜನ ಈ ತರ ಕಾರ್ಗಳನ್ನ ತಗೊಂಡು ಒಂದು ಫ್ಯಾಮಿಲಿ ಯೂಸ್ಗೆ, ನಾರ್ಮಲ್ ಡೈಲಿ ಯೂಸ್ಗೆ ಉಪಯೋಗಿಸ್ಕೊತಾ ಇರ್ತಾರೆ. ಆದ್ರೆ ನಿಮಗ್ ಗೊತ್ತಾ ಈ ಕಾರಲ್ಲಿ ಎಷ್ಟು ಪೊಟೆನ್ಶಿಯಲ್ ನ ಎತ್ತಬಹುದು ಅಂತ? ಅದನ್ನೆಲ್ಲ ನಾವು ನಮ್ಮ ಕಸ್ಟಮರ್ಸ್ ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಪವರ್ ಆಡ್ ಅಲ್ಲಿ ಟ್ಯೂನಿಂಗ್ ಕ್ಯಾಂಪ್ ನ ಹಾಕಿದೀವಿ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಲ್ಲ, ABS ಇಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಹಾಳಾಗುವಂತ ಐಟಮ್ಗಳು ಏನು ಇಲ್ಲ. ಸೈಡ್ ಅಲ್ಲಿ ಕೆಟ್ಟ ನಿಂತ್ರು ಯಾರಾದ್ರೂ ಒಬ್ರು ಬಂದು ರೆಡಿ ಮಾಡ್ಕೊಟ್ಬಿಡ್ತಾರೆ. ಒಂದ್ಸಲ ಆನ್ ಆದ್ರೆ ಮತ್ತೆ ಆಫ್ ಆಗಲ್ಲ ತಾನೆ. ಹೆಂಗ್ ನಡೀತಿದೆ ಕ್ಯಾಂಪು? ಒಳ್ಳೆ ರೆಸ್ಪಾನ್ಸ್ ಇದೆ. ಜನ ನಮ್ಮನ್ನ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ಸೊ ಎಲ್ರಿಗೂ ನಾವು ಏನೋ ಒಂದು ಪ್ರಾಮಿಸ್ ಅಥವಾ ಒಂದು ಅಶ್ಯೂರೆನ್ಸ್ ಏನು ಕೊಟ್ಟಿದ್ದೀವಿ ಅದನ್ನ ನಾವು ಕೀಪ್ ಅಪ್ ಮಾಡ್ಕೊಟ್ಟಿದ್ದೀವಿ. ಈ ಜೀಪು ಯಾವ ಮಾಡಲು ಅಂತ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ಹಳೆ ಜೀಪ್ ಅಂತ ಸದ್ಯಕ್ಕೆ ಇದನ್ನ ಕರೆಯೋಣ. ಈ ಹಳೆ ಜೀಪ್ ನ ಇವರು ಬಿಲ್ಡ್ ಮಾಡಿರೋದು ಪ್ರಾಪರ್ ಆಗಿರುವಂತ ಆಫ್ ರೋಡ್ ಮಾಡೋದಕ್ಕೆ. ಈ ಹೈಲೈಕ್ಸ್ ಗಳನ್ನ ಎತ್ಕೊಂಡು, ಥಾರ್ಗಳನ್ನ ಎತ್ಕೊಂಡು ಮಾಡ್ತಾರಲ್ಲ, ಆ ತರ ಆಫ್ ರೋಡ್ ಅಲ್ಲ. ಇವಾಗೆಲ್ಲ ಸುಮಾರು ಜನ ನೋಡ್ತೀನಿ ಆಫ್ ರೋಡ್ ಕಾರ್ಗಳನ್ನ ಎತ್ಕೊಂಡು ಬೆಟ್ಟದ ರೋಡ್ ಅಲ್ಲಿ, ಕಾರ್ಡ್ ರೋಡ್ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆದ್ರೆ ರೋಡ್ಗಳೇ ಇಲ್ದೇ ಇರೋ ಟೈಮಲ್ಲಿ ಆತರ ಕಾರ್ಡ್ ಒಳಗಡೆ, ಬೆಟ್ಟದ ಒಳಗಡೆ ರೋಡ್ಗಳನ್ನ ಕ್ರಿಯೇಟ್ ಮಾಡಿದ ಕಾರ್ ಇದು. ಇದ್ರಲ್ಲಿ ನಾವ್ ಇವಾಗ ಸ್ಟೇಜ್ 1 ಟ್ಯೂನ್ ಮಾಡಿದೀವಿ. ಔಟ್ ಬಂದ್ ಹೇಳಿ ಆಮೇಲೆ. ಬೈ ಬೈ. ಹಾಯ್. ಇವ್ರಿಗೆ ಗಾಡಿನೇ ಫುಲ್ ಟಿಂಕರಿಂಗ್ ಮಾಡಿದೀವಿ. ಇದ್ರ ಸುತ್ತಮುತ್ತ ಓಡಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು ಗುರು. ಎಲ್ಲರೂ ಒಂದ್ ಕಡೆ ಟಚ್ ಆಯ್ತು ಅಂದ್ರೆ ಕಾಲ್ ಕೊಳ್ತೋಗ್ಬಿಡುತ್ತೆ. DI ಇಂಜಿನ್, ಇದರಲ್ಲಿ ಟರ್ಬೋ ಇದೆ, ಜೊತೆಗೆ ಮರ್ಸಿಡೀಸ್ ಪವರ್ ಸ್ಟೇರಿಂಗ್ ಇದೆ. ಅದಕ್ಕೋಸ್ಕರ ಓಡ್ಸಕ್ಕೆ ಇಷ್ಟು ಈಸಿ ಆಗಿದೆ. ಇದ್ರಲ್ಲಿ ಏನಾದ್ರು ನಾರ್ಮಲ್ ಸ್ಟೇರಿಂಗ್ ಇದ್ದಿದ್ರೆ ಪರದಾಡ್ಬೇಕಿತ್ತು. ಅಲ್ಲೊಂದ್ ಜೀಪ್ ಇದೆ ನೋಡಿ, ಊರಾಗ್ಲ ಟೈರ್. ದೆನ್ ಐ ಗಾನ್ ಅಗೇನ್. ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ದೆ. ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು. ಯಾವ ಲೆವೆಲ್ಗೆ ಅರ್ತು ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ಅವತ್ತು ಬಹಳ ಸಂತೋಷ ಆಯ್ತು. ಜನ ಈ ತರ ಗಾಡಿಗಳನ್ನ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರೆ, 3 ಗೇರ್ ನಾಬ್ ಇದೆಯಲ್ಲ ಅಂತ. ಇದು ಮೇನ್ ಗೇರ್, 4 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಇಲ್ಲಿ ಹೈ ರೇಷೋ, ಲೋ ರೇಷೋಗೆ ಸಪರೇಟ್ ನಾಬ್ ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಇರುವಂತ ಮಾಡರ್ನ್ ಕಾರ್ಗಳಲ್ಲಿ 4 ಹೈ 4 ಲೋಗೆ ಲೆವರೇ ಇಲ್ಲ. ಒಂದು ನಾಬ್ ಇರುತ್ತೆ ಅಥವಾ ಒಂದು ಬಟನ್ ಇರುತ್ತೆ ಅಷ್ಟೇ. 11:47 ಕ್ರೌನ್ ಪಿನಿಯನ್ ಗೇರ್ ರೇಷೋ ಇರೋದು. ಹೈವೇ ಅಲ್ಲೆಲ್ಲ ಆರಾಮಾಗಿ ನೀವು 100 ಕಿಲೋಮೀಟರ್ ಕ್ರೂಸ್ ಮಾಡಬಹುದು. ಮತ್ತೆ ಬ್ರೇಕ್ ನೋಡ್ತಾ ಇದೀರಾ ಅಲ್ವಾ, ಫ್ರಂಟ್ ಅಲ್ಲಿ ಡಿಸ್ಕ್ ಇದೆ, ರೇರ್ ಅಲ್ಲೂ ಡಿಸ್ಕ್ ಇದೆ. ಇದರಲ್ಲಿ ಸಿಂಗಲ್ ಕ್ಯಾಲಿಪರ್ ಡಿಸ್ಕ್ ಬ್ರೇಕ್ ಗಳನ್ನ ಹಾಕಿರೋದು. ಈಗ ಬ್ರೇಕ್ ಹಿಡಿತೀನಿ ನೋಡಿ, ಬ್ರೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದು. ಈ ಗಾಡಿ ನಮ್ಮ ಗರಾಜ್ ಅಲ್ಲಿ ಸ್ಪೆಷಲ್ ಗುರು. ಟಾಕ್ಸಿಕ್ ಅಂತ ಇದೆ ಅಲ್ವಾ. ಏನಕ್ಕೆ ಅಂದ್ರೆ ಈ ಗಾಡಿ ಓನರ್ದು ಮಗ
ನಮ್ಮ ಫ್ಯಾನ್ ಅಂತೆ. ನಾವು ಬ್ಲಾಕ್ ಹೈಲೆಕ್ಸ್ ತಗೊಂಡ್ಮೇಲೆ ಇವ್ರು ತಗೊಂಡಿರೋದು ಟಾಕ್ಸಿಕ್ ಅಂತ ಸ್ಟಿಕರ್ ಹಾಕ್ಸಿದ್ದಾರೆ. ಜಿಪ್ಸಿ ಇಷ್ಟು ದಿನ ಸ್ಟೀಲ್ ವೀಲ್ಸ್ ಅಲ್ಲಿ ಓಡ್ತಾ ಇತ್ತು ರ್ಯಾಲಿ ಟೈರ್ ಜೊತೆ, ಇವಾಗ JTA ವೀಲ್ಸ್ ನ ಹಾಕ್ತಾ ಇದೀವಿ. ಇದನ್ನ ನಾವು CBR ವೀಲ್ಸ್ ಅಲ್ಲಿ ತಗೊಂಡಿದ್ವಿ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಫ್ಲವರ್ ನಟ್ ಇದಕ್ಕೆ ಮ್ಯಾಚ್ ಆಗೋದಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಬೇರೆ ತಂದು ಹಾಕ್ಬೇಕು. 2,000 ರೂಪಾಯಿ. ಯೂಶಲಿ ಕಾರ್ಗಳಲ್ಲೆಲ್ಲ ನೀವು ರೋಲ್ ಕೇಜ್ ನ ನೋಡಿರ್ತೀರಾ, ಇದ್ರಲ್ಲಿ ನೋಡಿ ಎಷ್ಟು ಸ್ಟಡಿ ಆಗಿದೆ ಅಂತ. ಇದು ಕಾಂಪಿಟೇಷನ್ ಸ್ಪೆಕ್ ರೋಲ್ ಕೇಜ್ ಅಂತ. ನಾರ್ಮಲ್ ರೋಲ್ ಕೇಜ್ ಎಲ್ಲ ಇದ್ರೆ ನಿಮಗೆ ಕಾಂಪಿಟೇಷನ್ ಅಲ್ಲಿ ಬಿಡೋದಿಲ್ಲ. ಎಸ್ಪೆಷಲಿ ಇಲ್ಲೇನ್ ನೋಡ್ತಾ ಇದೀರಾ RFC ಅಂತ, ಇದು ತುಂಬಾನೇ ಎಕ್ಸ್ಟ್ರೀಮ್ ಆಗಿರುವಂತ ಕಾಂಪಿಟೇಷನ್. ಇದ್ರಲ್ಲೆಲ್ಲ ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೋಸ್ಕರ ಕಂಪ್ಲೀಟ್ ರೋಲ್ ಕೇಜ್ ಇದೆ. ಬ್ಲಾಕ್ ರೈನೋ ವೀಲ್ ಇದೆ, KYB ಸಸ್ಪೆನ್ಷನ್ ಲಿಫ್ಟ್, ಇದು ನೋ ಸೈಡ್ ಪಾಡ್ಗಳಿದೆ. ಇದು ಸ್ಟಾಕ್ 177 HP ಇತ್ತು. ಹೊಸ ನಿಮ್ದು ಎಷ್ಟು ಹೇಳಿ? 204 ಸ್ಟಾಕ್ ಅಲ್ವಾ? ಇದು 220 ಸ್ಟೇಜ್ 1. ಇದು ಇವಾಗ 220 BHP ಇದೆಯಾ? ಏನೇನ್ ಚೇಂಜ್ ಮಾಡಿದ್ರಿ? ಏನಿಲ್ಲ. ಇವಾಗ ನಾನು ಜೀಪಲ್ಲಿರೋಂಥ ಸೂಪರ್ ಪಾರ್ನ ತೋರಿಸ್ತೀನಿ. ಟರ್ನಿಂಗ್ ರೇಡಿಯಸ್ ನೋಡಿ ಇವಾಗ. ಇದರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ LSD ಇದೆ, ಅಂದ್ರೆ ಲಿಮಿಟೆಡ್ ಸ್ಲಿಪ್ ಡಿಫರೆನ್ಷಿಯಲ್ ಅಂತ. ಇದು MM550 ಬರ್ತಿತ್ತು ಆರ್ಮಿ ವರ್ಷನ್, ಅದರಿಂದ ತೆಗೆದಾಕಿರೋದು. ಇಲ್ಲಿ ಏರ್ ಬಾಕ್ಸ್ ಇದೆ. ಯೂಶಲಿ ಏರ್ ಇಂಟೇಕ್ ಇಲ್ಲೇ ಎಲ್ಲಾದ್ರೂ ಇರುತ್ತೆ, ಆದ್ರೆ ಈ ಕಾರು ಆಲ್ಮೋಸ್ಟ್ ಈ ಲೆವೆಲ್ ತನಕ ನೀರೊಳಗಡೆನೆ ಇರುತ್ತೆ. ಅದಕ್ಕೋಸ್ಕರ ಇವರು ಏರ್ ಇಂಟೇಕ್ ನ ರೀರೂಟ್ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಒಳಗಡೆ ಹೋಗಿ ಇಲ್ಲಿದೆ. ವ್ಯಾಕ್ಯೂಮ್ ಕ್ಲೀನರ್ ತರ ಫೀಲ್ ಆಗ್ತಿದೆ. ಪ್ರಾಬಬ್ಲಿ ಇಷ್ಟು ವರ್ಷದಲ್ಲಿ ಇಷ್ಟೊಂದು ಬಿಸಿಲಿರ್ಲಿಲ್ಲ ಅನ್ಸುತ್ತೆ. ಹೆಂಗ್ ಹೊಡಿತಿದೆ ಮುಖಕ್ಕೆ ಅಂದ್ರೆ, ಈ ಕಾರಲ್ಲಿ ಫಸ್ಟ್ ಆಫ್ ಆಲ್ AC ಇಲ್ಲ. ಈ ತರ ಕಾರ್ಗಳಲ್ಲಿ AC ಇದ್ರೂ ಕೂಡ ಹೊರಗಡೆ ಪಾರ್ಕ್ ಮಾಡಿದಾಗ ಹೆವಿ ಹಿಂಸೆ ಆಗುತ್ತೆ. ನೋಡಿ, ಎವ್ರಿ ಡೆನಿಸನ್ ಟಿಂಟ್ ಇದೆ. ಸೊ ಈ ಕಾರ್ಗೂ ಎವ್ರಿ ಡೆನಿಸನ್ ಟಿಂಟ್ ನೇ ಹಾಕ್ತಿವಿ ನೆಕ್ಸ್ಟ್ ನಾವು. ಇದು ಕಂಪ್ಲೀಟ್ ಆಗಿ ಲೀಗಲ್ ಟಿಂಟ್ ಇದೆ, ಎಷ್ಟು ಅಲೋ ಮಾಡ್ತಾರೆ ಅಷ್ಟೇ ಹಾಕಿರೋದು. ಹೀಟಿಂಗ್ ರೆಸಿಸ್ಟೆನ್ಸ್ ಆಗಲಿ, UV ರಿಜೆಕ್ಷನ್ ಆಗಲಿ, ಅದೆಲ್ಲ 5 years ತನಕನೂ ಕ್ಲೀನರ್ ಕೆಪಾಸಿಟಿ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಎಲ್ಲ VIP VVIP ಗಾಡಿಗೆಲ್ಲ ನಾವು ಇದನ್ನೇ ಹಾಕ್ತಾ ಇರೋದು. ಅದಕ್ಕೆ ನಾವು ಹಾಕ್ಸಿರೋದ. ನೀನು VIP ನಲ್ಲ VVIP ನಲ್ಲ. ಅಷ್ಟು ದೊಡ್ಡ ಸ್ಟಾರ್ ಆದ್ಮೇಲೆ ನಿಮ್ ಚಾನಲ್ ಕಾಲಿಡ್ತೀನಿ. ರೇರ್ ವೀಲ್ ಸ್ಟೇರಿಂಗು ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಇದೊಂದು ಹೈಡ್ರಾಲಿಕ್ ಇದೆ ನೋಡಿ. ಈ ಹೈಡ್ರಾಲಿಕ್ ಥ್ರೂ ಇದು ವರ್ಕ್ ಆಗೋದು. ಇದಕ್ಕೆ ಇಲ್ಲೊಂದು ಸಿಸ್ಟಮ್ ನ ಕೊಟ್ಟಿದ್ದಾರೆ, ಇಲ್ಲಿ ಕಂಟ್ರೋಲ್ ನ ಕೊಟ್ಟಿದ್ದಾರೆ, ಇಲ್ಲಿ ಸ್ವಿಚ್ ಇದೆ. ಸ್ವಿಚ್ ನ ಆನ್ ಮಾಡ್ಕೊಂಡು ಇದನ್ನ ಹಿಂದೆ ಮುಂದೆ ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ಅದನ್ನ ಹಿಂದೆ ಹೇಳಿ. ಇದನ್ನ ಈ ಕಡೆ ತಿರ್ಗಿಸ್ಕೋ. ನೀನ್ ಬಿಡ, ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಕ್ಲಚ್ ಬಿಡ. ಕಾಂಪಿಟೇಷನ್ ವಿಂಚ್ ಇತ್ತು, ಸದ್ಯಕ್ಕೆ ಇವರು ರಿಮೂವ್ ಮಾಡಿದ್ದಾರೆ. ಇದರಲ್ಲಿ ಡೋರ್ ಎಲ್ಲ ಬರೋದಿಲ್ಲ ಗುರು. ಏನಾದ್ರು ಆಯ್ತು ಅಂದ್ರೆ ಕಾರಿಂದ ಹಾರ್ಕೊಳಕ್ ಈಸಿ ಆಗಿರುತ್ತೆ. ಓಕೆ ಫ್ರೆಂಡ್, ಬಾಯ್. ಇವಾಗ ಕ್ರ್ಯಾಬ್ ವಾಕ್ ಮಾಡಿಸ್ತೀನಿ ನೋಡಿ. ಈಗ ನೋಡಿ, ಗಾಡಿ ಸೈಡ್ಗೆ ಹೋಗುತ್ತೆ. ಇದನ್ನ ಉಲ್ಟಾ ಮಾಡ್ಕೋ ಫುಲ್ಲು. ಈಗ ರಿವರ್ಸ್ ಹೋಗು. ಸೂಪರ್ ಇದೆ ಟ್ಯೂನ್, ವರ್ತ್ ಮಾಡಿದ್ದು. ಇವಾಗ ಪವರ್ ಲ್ಯಾಗ್ ಏನಿಲ್ಲ. ಪಕೆಲ್ ಆಲ್ ಮಾತ್ರ ಅಲ್ಟಿಮೇಟ್ ಇದೆ ಇವಾಗ. ಸೊ ಗಾಡಿ ತುಂಬ ಸ್ಮೂತ್ ಆಗಿದೆ. ಅದು ಇಂಜಿನ್ ಸ್ಟಾರ್ಟ್ ಇದೆ ಅಂತ ಏನು ಗೊತ್ತೇ ಆಗಲ್ಲ. ಚೆಕ್ ಮಾಡಬೇಕಾಗ್ತದೆ ಗಾಡಿ ಆನಲ್ಲಿದೆ ಇಲ್ಲೋ ಅಂತ. ಇಲ್ಲಿ ಹಾಗೆ RPM ನೋಡಬೇಕಾಗ್ತದೆ ಆನಲ್ಲಿದೆ ಇಲ್ಲ ಅಂತ ಹೇಳಿ ಹಾಗೆ. ಇನ್ನು ಇದರಲ್ಲಿ ಡ್ರೈವರ್ ಸೀಟ್ ಕಂಫರ್ಟಬಲ್ ಆಗಿದೆ, ಪ್ಯಾಸೆಂಜರ್ ಸೀಟೇ ಇಲ್ವಲ್ಲ ಗುರು. ಎಲ್ಲ ಜಾಸ್ತಿ ಹೊತ್ತು ಕೂತ್ರೆ ಅಂಟ ಮೇಲೆ ಪ್ಯಾಟರ್ನ್ ಬಿದ್ಬಿಡುತ್ತಾ ಅಂತ. ರೈಲ್ಸ್ ಆಗಬಾರ್ದು ಅಂತ ಹಾಕೊಳ್ಳೋದು. ಜಾಸ್ತಿ ಹೊತ್ತು ಕೂತ್ರೆ ಹಳೆ ಬಸ್ ನೋಡಿಲ್ವಾ ಸೀಟ್ಗಳು ಹೆಂಗ್ ಕೊಡೋದು. ನಾವಿಲ್ಲಿ ಈ ಗರಾಜ್ ನ ಮಾಡಿರುವಂತ ಮೇನ್ ರೀಸನ್ ಏನ್ ಗೊತ್ತಾ, ನಮ್ಮ ಹತ್ರ ಇರೋದೆಲ್ಲ ಮೆಜಾರಿಟಿ 4x4 ಕಾರ್ಗಳು. ಅದನ್ನ ಎತ್ಕೊಂಡು ಮಜಾ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಗರಾಜ್ ಮಾಡಿರೋದು. ನೋಡಿ ಇವಾಗ ಅಪ್ಪ, ಏನೇನೆಲ್ಲ ಇದೆ ಗುರು ಈ ಕಾರ್ಗಳಲ್ಲಿ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಯಾವುದೇ ತರ ಆಫ್ಟರ್ ಮಾರ್ಕೆಟ್ ವೀಲ್ ಗಳನ್ನ ಹಾಕಿಲ್ಲ. ಸ್ಟಾಕ್ ವೀಲ್ಗೆನೆ ಪ್ರಾಪರ್ ಆಗಿರುವಂತ ಟೈರ್ ಹಾಕಿ
ಲೋವರಿಂಗ್ ಸ್ಪ್ರಿಂಗ್ಸ್ ನ ಹಾಕಿರೋದು. ಸ್ಟಾಕ್ ವೀಲ್ ಚೆನ್ನಾಗಿದೆ, ಇದಕ್ಕೆ ವೀಲ್ ನ ಅಪ್ಗ್ರೇಡ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಅದೇ ದುಡ್ಡನ್ನ ನೀವು ತಗೊಂಡು ಟ್ಯೂನಿಂಗ್ ಗೆ ಬೆಟರ್ ಬ್ರೇಕ್ಸ್ ಗಳಿಗೆ ಹಾಕಿದ್ರೆ ಕಾರ್ದು ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡಬಹುದು. ನಾನು ಇಷ್ಟು ದಿನ ಯೂಟ್ಯೂಬ್ ಮಾಡ್ತಾ ಇದ್ದಿದ್ದು ಬರೀ ಈ ತರ ಕಾರ್ಗಳು ಗಾಡಿಗಳನ್ನ ತೋರ್ಸೋದಕ್ಕೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ಬರೀ ಒಂದು ಪಾರ್ಟ್ ಆಫ್ ದ ಪ್ಲಾನ್ ಗುರು. ನಾನು ಬರೀ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಬೇಕು, ವ್ಯೂಸ್ ತಗೋಬೇಕು ಅಂತ ಏಮ್ ಇಟ್ಕೊಂಡು ಇಲ್ಲಿ ಬಂದಿಲ್ಲ. ನಾನಿಲ್ಲಿ ಒಂದು ಪ್ರಾಪರ್ ಆಗಿರುವಂತ ಕಮ್ಯುನಿಟಿ ಕಟ್ಟಕ್ಕೆ ಅಂತ ಬಂದಿದ್ದು. ನಮ್ಮ ಕರ್ನಾಟಕದ ಕಾರ್ ಕಲ್ಚರ್ ಎಷ್ಟು ಚೆನ್ನಾಗಿದೆ ಅಂತ ತೋರ್ಸೋದಕ್ಕೆ, ಹೆಂಗೆ ನಾವು ಇದನ್ನ ಇನ್ನು ಮೇಲ್ಗಡೆ ತಗೊಂಡು ಹೋಗ್ಬೋದು ಅಂತ ಹೇಳೋದಕ್ಕೋಸ್ಕರ ಇವಾಗ ಇನ್ನೊಂದು ಅಧ್ಯಾಯ ಶುರು ಮಾಡ್ತಾ ಇದೀವಿ. ಇಷ್ಟು ದಿನ ಬರೀ ಕಾರು ಗಾಡಿಗಳನ್ನ ತೋರಿಸ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ವಿ. ಇವತ್ತಿಂದ ಆ ಕಾರ್ಗಳಿಗೆ ಗಾಡಿಗಳಿಗೆ ಎಕ್ಸ್ಟ್ರಾ ಪವರ್ ಕೊಟ್ಟು, ಎಕ್ಸ್ಟ್ರಾ ಆರಾ ಕೊಟ್ಟು ಕರ್ನಾಟಕನ ಟಾಪ್ ಅಲ್ಲಿ ಇಡುವಂತ ಕೆಲಸ ಮಾಡ್ತೀವಿ. ಮರ್ಸಿಡೀಸ್ E250 W210 ಅಂತಾನು ಕರೀತಾರೆ. ಸ್ಟಗ್ಲ ಇದೆ ನೋಡಿ ಇದು. ಬರ ಇಲ್ಲಿ ನಿಂತ್ಕೊಳ್ಳೋ. ಐಟಲ್ಲ ಬಿಡ್ತು, ಕೈ ಹಿಂಗೆ ಅಗಲ ಮಾಡು. ಆಯ್ತು ಹೋಗು. ಇದರಲ್ಲಿ ಪವರ್ ತುಂಬಾನೇ ಕಮ್ಮಿ ಇದೆ, ಫಾಸ್ಟ್ ಆಗಿ ಹೋಗೋದಿಲ್ಲ, ಯಾವುದೇ ಸೇಫ್ಟಿ ಫೀಚರ್ ಇಲ್ಲ. ಆದ್ರೂ ಈ ತರ ಕಾರ್ಗಳನ್ನ ಜನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ಪ್ರತಿದಿನ ಎದ್ದೋರು ತೋಟದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೀ ಹಾಕಿದ ತಕ್ಷಣ ಆನ್ ಆಗದ್ ಗುರು. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ.